ಮಂತ್ರಿ ಸ್ಥಾನದಿಂದ KN ರಾಜಣ್ಣ ಅವರ ವಜಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಡೋದಕ್ಕೆ ಹಿಂದೇಟು ಹಾಕಿದ್ದಾರೆ. ನೋಡಿ, ಯಾಕೆ ವಜಾ ಮಾಡಿದ್ರು ಅಂತ ಎಲ್ರಿಗೂ ಗೊತ್ತಿದೆ. ಬಿಜೆಪಿಯವರ ಆರೋಪಗಳಿಗೆ ನಾವು ಉತ್ತರಿಸಬೇಕಾಗಿಲ್ಲ. ಬಿಜೆಪಿಯವರು ಸುಳ್ಳು ಹೇಳೋದರಲ್ಲಿ ನಿಸ್ಸೀಮರು ಅಂತ ಹೇಳಿದ್ದಾರೆ. ಇನ್ನು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ತನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಆಪ್ತರಾಗಿದ್ರು, ಅದರಿಂದಾಗಿ ಎಲ್ಲರೂ ಆಪ್ತಾರೆ. ಸಿದ್ದರಾಮಯ್ಯ ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳಿದ್ರು ಸರ್. ಸರ್ ಏನಿರ್ಬೋದು ಸರ್ ಆ ಷಡ್ಯಂತ್ರ? ನೀವು ಅವ್ರನ್ನೇ ಕೇಳಿ ಸಿಕ್ಕಿದಾಗ ನಮ್ಗೇನ್ ಗೊತ್ತು ಅವ್ರ ಮಂತಲ್ಲಿರೋದು. ಅಂದ್ರೆ ಅವ್ರಿಗೆ ರಾಜೀನಾಮೆ ಕೊಡೋಕ್ಕೂ ಅವಕಾಶ ಕೊಡ್ಲಿಲ್ಲ, ವಜಾ ಮಾಡಿದ್ರು ಅನ್ನೋಂಥದ್ದು ಬೇಸರ ಸರ್. ಆ ಬೆಳವಣಿಗೆಗಳು ಏನೇನಾಯ್ತೋ ನಮ್ಗೆ ಗೊತ್ತಿಲ್ಲ ಅಲ್ವಾ. ನಮ್ಮನ್ನ ಕೇಳಿ ನಿಜ ಮಾಡ್ತಾರ ಹೇಳಿದ್ದಕ್ಕೆ ಸರ್? ಅಲ್ಲ, ನಮ್ಮನ್ನ ಕೇಳಿ ಮಾಡ್ತಾರ. ಅವರು ನಿಜ ಹೇಳಿದ್ರು ಅಂತೇಳಿ ಈಗ ಅಪೋಸಿಷನ್ ಅವರೆಲ್ಲ. ನೀವು ಅದನ್ನೆಲ್ಲ ಮುಖ್ಯಮಂತ್ರಿಗಳೇ ಕೇಳಿ. ಮುಖ್ಯಮಂತ್ರಿಗಳ ಆಪ್ತವಲಯ ಗುರುತಿಸಿಕೊಂಡವ್ರನ್ನೆಲ್ಲ ಟಾರ್ಗೆಟ್ ಎಲ್ಲಾನು ಆಪ್ತಾರೆ ಮುಖ್ಯಮಂತ್ರಿಗಳಿಗೆ. ಇರ್ತಕ್ಕಂಥ ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥವ್ರು ಅವ್ರು ನಮ್ಗೆ ಎಷ್ಟು ದಿವಸ ಆಯ್ತು, 2009ರಲ್ಲಿ CLP ಲೀಡರ್ ಆಗಿದ್ರು, ಅದಾದ್ಮೇಲೆ ಒಂದ್ಸಲಿ CM ಆಗಿದ್ರು, ಮತ್ತೆ CLP ಅಪೋಸಿಷನ್ ಲೀಡರ್ ಆಗಿದ್ರು, ಈಗಲೂ CM ಆಗಿದ್ದಾರೆ. ಇರ್ತಕ್ಕಂಥ ಎಲ್ಲ 138 MLAಗಳು ಅವ್ರು ಆಪ್ತಾರೆ, ಎಲ್ಲ ಮಂತ್ರಿಗಳು ಅವ್ರು ಆಪ್ತಾರೆ. ಹೈಕಮಾಂಡ್ ಸೂಚನೆ ಕಾರಣಾಂತರಗಳಿಂದ ಕೆಲವು ಘಟನೆಗಳಾಗುತ್ತೆ. ಸರ್, ಹೈಕಮಾಂಡ್ ಸೂಚನೆ ಮೇರೆಗೆ ವಜಾ ಮಾಡಿರುವಂತದ್ದು